ಮನೆಯಲ್ಲೇ ಆರೋಗ್ಯದ ಸಂಪತ್ತನ್ನು ಇಟ್ಕೊಂಡು ಊರೆಲ್ಲ ಯಾಕೆ ತಿರುಗಬೇಕು? ಲಕ್ಷಾಂತರ ದುಡ್ಡನ್ನು ಯಾಕೆ ಆಸ್ಪತ್ರೆಯಲ್ಲಿ ಖರ್ಚು ಮಾಡಬೇಕಲ್ವಾ? ಸೊ ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿದೆ ಅನ್ನೋ ಹಾಗೆ, ಸೊ ನಮ್ಮ ಮನೆಯಲ್ಲೇ ಮನೆ ಮದ್ದುಗಳು ತಯಾರಿಸ್ಕೊಂಡು ನಮ್ಮ ಆರೋಗ್ಯನ ಯಾಕೆ ಕಾಪಾಡ್ಕೊಳ್ಬಾರ್ದು? ಆರ್ಟಿಫಿಷಿಯಲ್ ಕಲರನ್ನು ಬಳಸಿ ಯಾಕೆ ನಾವು ತಿಂಡಿಗಳನ್ನು ತಿನ್ನಬೇಕು? ಮನೆಯಲ್ಲೇ ಸಿಗುವಂಥ ಈ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮದ್ದನ್ನು ತಯಾರಿಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಇವತ್ತು ನಾನು ನಿಮಗೆ ಒಂದು ಮದ್ದನ್ನು ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸೊ ನಾನು ಇಷ್ಟೊತ್ತು ತೋರಿಸಿದ್ದು ಶಂಖಪುಷ್ಪ ಹೂವು. ಸುಮಾರು ಜನ ನೋಡಿರ್ತೀರ, ಬಟ್ ಇದರಿಂದ ಯಾವ ರೀತಿಯಾಗಿ ಏನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳೋದಾದರೆ, ಮೊದಲನೇದಾಗಿ ನೀವು ಇದರಿಂದ ಬ್ಲೂ ಟೀಯನ್ನು ಮಾಡಿಕೊಂಡು ಡೈಲಿ ನೀವು ಕುಡಿತಾ ಬಂದರೆ ತುಂಬಾ ಪರಿಣಾಮಕಾರಿಯಾಗಿ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಫಲಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಬಿಸಿ ನೀರು ಕುದ್ದ ನಂತರ 5-6 ಹೂಗಳನ್ನು ನೀವು ಆ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಅಂದರೆ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಅದು ಕಲರ್ ಬಿಟ್ಕೊಳ್ಳುತ್ತೆ. ಸೊ ಬ್ಲೂ ಕಲರ್ ಆಗಿ ಬಿಟ್ಕೊಳ್ಳುತ್ತೆ. ತದನಂತರ ಒಂದು ಪ್ಲೇಟನ್ನು ಮುಚ್ಚಿ ಅದು ಕಲರನ್ನು ಅಬ್ಸರ್ವ್ ಮಾಡ್ಕೊಂಡ ನಂತರ ಗ್ಲಾಸ್ಗೆ ಶೋಧಿಸ್ಕೊಳ್ಬೇಕು. ಸೊ ಕಂಪ್ಲೀಟಾಗಿ ಬ್ಲೂ ಟೀ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ ಬ್ಲೂ ಟೀಗೆ ನೀವು ಬೇಕು ಅಂದರೆ ಅರ್ಧ ಹೋಳು ಲೆಮನನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಅದು ಆಪ್ಷನಲ್ಲು ಅಂತ ಹೇಳ್ಬೋದು. ಸೊ ಲೆಮನ್ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಸಕ್ಕರೆ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದ ಏನು ಉಪಯುಕ್ತ ಅಂತ ಏನೂ ಇಲ್ಲ. ಸೊ ಇದು ಗ್ರೀನ್ ಟೀಗಿಂತ 10 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದರಿಂದ ನಿಮಗೆ ಏನೆಲ್ಲ ಪ್ರಯೋಜನಗಳಿದೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನೀವು ಶಾಕ್ ಆಗ್ತೀರಾ. ಸೊ ಮೊದಲನೇದಾಗಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಹಾಗೆಯೇ BP ಶುಗರ್ ಕಡಿಮೆ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಹೇರ್ ಗ್ರೋತ್ಗಂತೂ ತುಂಬಾ ಅದ್ಭುತ ರೆಮಿಡಿ ಇದು. ಸ್ಕಿನ್ ಬ್ರೈಟ್ನಿಂಗ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಾಗಿರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಮದ್ದು ಇದಾಗಿದೆ. ಹಾಗೆಯೇ ಡೈಜೆಷನ್ ಪ್ರಾಬ್ಲಮ್ಗೆ ರಾಮಬಾಣ ಈ ಒಂದು ಶಂಖಪುಷ್ಪ ಹೂ ಅಂತ ಹೇಳ್ಬೋದು. ಸೊ ನೀವಿನ್ನೂ ರೈಸ್ಗೆ ನೀವು ಕಲರೆಲ್ಲ ಆ್ಯಡ್ ಮಾಡಿ ಕಲರ್ಫುಲ್ಲಾಗಿ ರೈಸ್ ಮಾಡಿಕೊಡ್ತೀರಾ ಮಕ್ಕಳಿಗೆ. ಸೊ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋ ಬದಲು ನೀವು ಬೇಯಿಸಿದ ಅನ್ನಕ್ಕೆ ನೀವು 5-6 ದಳ ಹೂಗಳನ್ನು ಹಾಕಿ, ನೀವು ಈ ಶಂಖಪುಷ್ಪ ಹೂಗಳನ್ನು ಹಾಕಿ, ಅದು ಕೂಡ ನ್ಯಾಚುರಲ್ ಆಗಿ ಕಲರ್ ಬ್ಲೂ ರೈಸ್ ಥರ ಕಾಣಿಸುತ್ತೆ. ಮಕ್ಕಳಿಗೂ ಕೂಡ ಅಟ್ರಾಕ್ಷನ್ ಆಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಡೈರೆಕ್ಟಾಗಿ ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ ಇದನ್ನು. ಸೊ ಇಂಡೈರೆಕ್ಟಾಗಿ ನೀವು ಅದಕ್ಕೆ ಸೇರಿಸಿದಾಗ ಮಕ್ಕಳಿಗೂ ಕೂಡ ಅಟ್ರಾಕ್ಟಿವ್ ಆಗಿ ಇಷ್ಟ ಆಗುತ್ತೆ. ಸೊ ಫೈಬ್ರಾಯ್ಡ್ ಏನು ಶ್ವಾಸಕೋಶದಲ್ಲಿ ಫೈಬ್ರಾಯ್ಡ್ ಇರುತ್ತಲ್ಲ, ಅದು ಕೂಡ ನಿಮಗೆ ಸರಿಸುಮಾರಾಗಿ ಕಡಿಮೆ ಆಗ್ತಾನೆ ಬರುತ್ತೆ ಕ್ರಮೇಣವಾಗಿ. ಸೊ ನೀವು ಇದನ್ನು ಕಂಟಿನ್ಯೂಸ್ ಆಗಿ ನೀವು ಕುಡಿತಾ ಬಂದರೆ, ಗ್ರೀನ್ ಟೀ ಅಥವಾ ನಾರ್ಮಲ್ ಟೀ ಕುಡಿಯೋದಕ್ಕಿಂತ ಈ ಟೀನ ಕುಡಿದ್ರೆ ನಿಮ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದೇ ಹೂವನ್ನು ನೀವು ಡ್ರೈ ಆದಮೇಲೆ ಮಾರ್ಕೆಟಲ್ಲಿ ತೊಗೋಬೇಕು ಅಂತಂದರೆ ₹1000, ಬರೀ 1/4 kgಗೆ ₹1000 ಕೊಡಬೇಕಾಗುತ್ತೆ. ಸೊ ಮನೇಲಿ ಒಂದು ಗಿಡ ನೆಟ್ಟರೆ 10 ಗಿಡಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಡೆಫಿನೆಟ್ಲಿ ನೀವು ಈ ಗಿಡನ ನೆಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.